ಕಲಬುರಗಿ ಜಿಲ್ಲೆಯಾದ್ಯಂತ ವೈದ್ಯಾಧಿಕಾರಿಗಳ ದಾಳಿ ನಡೆದಿದೆ. ಅಧಿಕಾರಿಗಳ ಪರಿಶೀಲನೆ ವೇಳೆ 109 ನಕಲಿ ವೈದ್ಯರ ಆಸ್ಪತ್ರೆಗಳು ಪತ್ತೆಯಾಗಿದೆ. ಕಲಬುರಗಿ ಭಾಗದಲ್ಲಿ ನಕಲಿ ಡಾಕ್ಟರ್ಸ್, ಫೇಕ್ ಡಾಕ್ಟರ್ಸ್, ವೈದ್ಯಾಧಿಕಾರಿಗಳು ದಾಳಿ ಮಾಡಿದ್ದಾರೆ. ಈಗ 109 ನಕಲಿ ವೈದ್ಯರ ಆಸ್ಪತ್ರೆ. ಇವರೆಲ್ಲರೂ MBBS ಅಥವಾ MD ವೈದ್ಯಕೀಯ ಕೋರ್ಸ್ ಮಾಡಿದಂಥವ್ರಲ್ಲ. ಇವರು DC ಆದೇಶದ ಮೇರೆಗೆ ನಕಲಿ ವೈದ್ಯರ ಕಡಿವಾಣಕ್ಕೆ ತಂಡವನ್ನು ರಚನೆ ಮಾಡಲಾಗಿತ್ತು. 109 ನಕಲಿ ವೈದ್ಯರ ಆಸ್ಪತ್ರೆಗಳು ಪತ್ತೆಯಾಗಿದ್ದಾವೆ. 64 ವೈದ್ಯರನ್ನ ಪರಿಶೀಲನೆಗೆ ಒಳಪಡಿಸಿದ್ದಾರೆ. 109 ನಕಲಿ ಆಸ್ಪತ್ರೆಗಳ ಪೈಕಿ 43 ಆಸ್ಪತ್ರೆಗಳಿಗೆ ಬೀಗ ಹಾಕಿದ್ದಾರೆ. ಯಾವುದೇ ವೈದ್ಯಕೀಯ ಶಿಕ್ಷಣ ಪಡೆಯದೆ ಆಸ್ಪತ್ರೆ ತೆರೆದಿದ್ರು ಈ ಕಿಲಾಡಿಗಳು. ನೋಡಿ, ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. SSLC ಓದಿರ್ತಾರೆ ಅಥವಾ ಇನ್ಯಾವುದೋ ಕೋರ್ಸ್ ಮಾಡಿರ್ತಾರೆ. ಅಂದರೆ ಈ ನರ್ಸಿಂಗ್ ಆಗಿರ್ಬೋದು, BSc ನರ್ಸಿಂಗ್ ಆಗಿರ್ಬೋದು. ಅಂದರೆ ಈ ನರ್ಸ್ನ ಕೆಲಸ ಮಾಡುವಂಥದ್ದು ಕೋರ್ಸ್ ಓದಿರ್ತಾರೆ. ಅವರು ಡಾಕ್ಟ್ರು. ಹಳ್ಳಿ ಭಾಗಗಳಲ್ಲಿ ಸಾಕಷ್ಟು ಜನ ಇದ್ದಾರೆ ಇಂಥವ್ರು. ಈಗಲೂ ಸಿಗ್ತಾರೆ, ನಿಮಗೆ ಸಿಕ್ಕಾಪಟ್ಟೆ ಸಿಗ್ತಾರೆ. ಅಲ್ಲ, ಏನಾದರೂ ಆದರೆ ಹೆಚ್ಚು ಕಡಿಮೆ ಅಲ್ಲಿ ಯಾವುದೋ ಇಂಜೆಕ್ಷನ್ನು ಅಥವಾ ಏನೋ ಮಾಡೋಕ್ಕೆ ಹೋಗಿ ಏನೋ ಆಗಿ ಅದು ಓವರ್ಡೋಸ್ ಆಗಿ ಪೇಷಂಟ್ಗಳು ಸತ್ರು ಅಂತ ಹೇಳಿದ್ರೆ ಇವರೇ ಜವಾಬ್ದಾರರಾಗ್ತಾರೆ. 109 ನಕಲಿ ಆಸ್ಪತ್ರೆಗಳು ಪತ್ತೆಯಾಗಿದ್ದಾವೆ. ಇವ್ರಿಗೆ ಯಾರು ಹಾಗಾದರೆ ಪರ್ಮಿಷನ್ ಕೊಟ್ಟವರು? ಆಸ್ಪತ್ರೆಯನ್ನು ಓಪನ್ ಮಾಡಲಿಕ್ಕೆ ಲೈಸೆನ್ಸ್ ಕೊಟ್ಟರು ಯಾರು? ಇವರಿಗೆ ಸರ್ಟಿಫಿಕೇಟ್ ಕೊಟ್ಟವ್ರು ಯಾರು? ಡಾಕ್ಟರ್ಸ್ದು. ಅವೆಲ್ಲವನ್ನು ಪರಿಶೀಲನೆ ಮಾಡದೆ, ಅಬ್ಸರ್ವ್ ಮಾಡದೆ ನೀವು ಅವಕಾಶವನ್ನು ಕೊಟ್ಬಿಟ್ರಾ ಒಂದು ಆಸ್ಪತ್ರೆ ತೆರಲಿಕ್ಕೆ ಅಥವಾ ಮೆಡಿಕಲ್ ಓಪನ್ ಮಾಡಲಿಕ್ಕೆ? ಅದಕ್ಕೆ ಅದರದ್ದೇ ಆದಂಥ ನಿಯಮಗಳಿರ್ತಾವಲ್ಲ, ಅಲ್ಲಿ ಗೊತ್ತಾಗಲಿಲ್ಲ. ಯಾವ ಯೂನಿವರ್ಸಿಟಿಯಲ್ಲಿ ಈತ ಓದಿದ್ದಾನೆ, ಯಾವ ಕೋರ್ಸನ್ನು ಮುಗಿಸಿದ್ದಾನೆ, ಆ ಕನಿಷ್ಠ ಜ್ಞಾನ ಕೂಡ ಇರಲಿಲ್ವ ಹಾಗಾದರೆ? ಆಮೇಲೆ ಈಗ ನಕಲಿ ವೈದ್ಯರಂತ ಗೊತ್ತಾದಾಗ ಇವರು ತಮ್ಮ ಆರ್ಭಟವನ್ನು ತೋರಿಸ್ತಾರೆ. ಮೊದಲು ಆಗಬೇಕಾಗಿತ್ತು. ಈಗ ಆಯ್ತಪ್ಪ, ಈಗೇನು ಹೆಚ್ಚು ಕಡಿಮೆ ಆಗಿಲ್ಲ ಯಾರಿಗೂ ಕೂಡ ಅಂದ್ಕೊಳ್ಳೋಣ. ಅಲ್ಲಿ ಆಗಿದ್ದಿದ್ರೆ ಯಾರು ಜವಾಬ್ದಾರಿ ಆಗ್ತಾಯಿದ್ರು? ಎಲ್ಲೆಲ್ಲಿದ್ದಾವೋ ಎಲ್ಲವನ್ನು ಕೂಡ ಬಂದ್ ಮಾಡಬೇಕು. ಕೇವಲ ಇದು ಒಂದು ದಿನಕ್ಕೆ ಸೀಮಿತ ಆಗಬಾರ್ದು. ಅಥವಾ ಈಗ ಶಟ್ರಲ್ಲಿ ಬಂದ್ ಮಾಡಿದ್ದೀರಿ, ಬೀಗ ಜಡ್ದಿದ್ದೀರಿ, 1-2-3 ದಿನಕ್ಕೆ ಅದು ಸೀಮಿತ ಆಗಬಾರ್ದು. ಎಲ್ಲ ಕಡೆಗಳಲ್ಲೂ ಕೂಡ ಈ ರೀತಿ ಬಿಸಿ ಮುಟ್ಟಿಸಬೇಕು. ನಕಲಿ ವೈದ್ಯರ ಹಾವಳಿ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಕನಿಷ್ಠ ಜ್ಞಾನವೂ ಕೂಡ ಇಲ್ಲದಂಥವರು ಡಾಕ್ಟರ್ ಆಗ್ತಾ ಇದ್ದಾರೆ. ಅದರಲ್ಲೂ ಅಮಾಯಕ ಬಡ ಜೀವಗಳ ಜೊತೆ ಇವರು ಚೆಲ್ಲಾಟ ಆಡ್ತಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ ಮೊನ್ನೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಎಲ್ಲ ತಾಲೂಕಾ ಲೆವೆಲಲ್ಲಿ ಒಂದು ತಂಡಗಳನ್ನು ರಚನೆ ಮಾಡಿದ್ದಾರೆ. ತಾಲೂಕು ಆರೋಗ್ಯಾಧಿಕಾರಿ, ಒಬ್ಬರು ಪೊಲೀಸ್ ಆಫೀಸರು ಮತ್ತು ಆಯುಷ್ ವೈದ್ಯರು ಮತ್ತು ತಹಶೀಲ್ದಾರ್ ನೇತೃತ್ವದಲ್ಲಿ ಒಂದು ತಂಡಗಳನ್ನು ರಚನೆ ಮಾಡಿದ್ದಾರೆ. ನಕಲಿ ವೈದ್ಯರು ಎಲ್ಲಿ ಕಂಡು ಬಂದಿರ್ತಾರೆ ಅವ್ರಿಗೆ ಐಡೆಂಟಿಫೈನು ಮಾಡಿದ್ದೀವಿ. ನಮ್ಮದೆಲ್ಲ ತಂಡಗಳು ಐಡೆಂಟಿಫೈ ಮಾಡಿದ್ದಾರೆ. ಈಗಾಗಲೇ ನಾವು 109 ನಕಲಿ ವೈದ್ಯರನ್ನು ಐಡೆಂಟಿಫೈ ಮಾಡಿ ಎಲ್ಲಿ ಅವರು ಅದರಲ್ಲಿ 64 ಜನಕ್ಕೆ ತಪಾಸಣೆ ಮಾಡಿದ್ದಾರೆ. ಒಂದು 43 ಜನಕ್ಕೆ ಕ್ಲಿನಿಕ್ಗಳನ್ನು ಬಂದ್ ಮಾಡಿದ್ದಾರೆ. ಸೊ ಅವ್ರ ಹತ್ರ ಯಾವುದೇ ಒಂದು ಕ್ವಾಲಿಫಿಕೇಷನ್ ಬೇಕಲ್ಲ, ಅದು ಕ್ವಾಲಿಫಿಕೇಷನ್ ಇರಲಾರ್ದು ಅಂತೆಲ್ಲ ಬಂದ್ ಮಾಡಿದ್ದಾರೆ. ಮತ್ತು ಯಾರತ್ತೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅವ್ರಿಗೊಂದು ನೋಟಿಸ್ ಕೊಟ್ಟಿದ್ದಾರೆ. ರಿಜಿಸ್ಟ್ರೇಷನ್ ಇಂತಿಷ್ಟು ದಿವಸದಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತ ನೋಟಿಸ್ನು ಇಶ್ಯೂ ಮಾಡಿದ್ದಾರೆ. ಈಗ ಸ್ವಲ್ಪ ನಕಲಿ ವೈದ್ಯರ ಹತ್ರ ಏನೂ ಡಿಗ್ರಿ ಸರ್ಟಿಫಿಕೇಟ್ಸೇ ಇಲ್ಲ, ಕ್ವಾಲಿಫಿಕೇಷನ್ ಇಲ್ಲ. ಅಂಥದ್ದು ಎಲ್ಲ ಅಲೋಪತಿಕ್ ಡ್ರಗ್ಸ್ ಯೂಸ್ ಮಾಡೋದು, ಮೆಡಿಸಿನ್ಸ್, ಇಂಜೆಕ್ಷನ್ಸ್ಗಳು ಎಲ್ಲ ಅವ್ರ ಹತ್ರ ಸಿಕ್ಕಿದೆ. ದಾಳಿ ಮಾಡಿದಾಗ ಸಿಕ್ಕಿದೆ. ಸ್ವಲ್ಪ ಜನ ಆಧಾರ್ ಸಿಸ್ಟಮ್ ಆಫ್ ಮೆಡಿಸಿನ್ದಿಂದ ಬಂದು ಅಲೋಪತಿಕ್ ಸಿಸ್ಟಮ್ ಮೆಡಿಸಿನ್ ಪ್ರಾಕ್ಟೀಸ್ನು ಮಾಡ್ತಾ ಇದ್ದರು. ಅವ್ರಿಗೆ ಕೂಡ ನೋಟಿಸ್ ಇಶ್ಯೂ ಮಾಡಿ ಕ್ರಮ ತೊಗೊಂಡಿದ್ದೀವಿ. ನೋಡಿ, ಅಫ್ಜಲ್ಪುರದಲ್ಲಿ 2 ಕ್ಲಿನಿಕ್ಗಳನ್ನು ಬಂದ್ ಮಾಡಿದ್ದಾರೆ. ಆಳಂದಲ್ಲಿ 6 ಕ್ಲಿನಿಕ್ ಬಂದ್ ಮಾಡಿದ್ದಾರೆ. ಚಿಂಚೋಳಿಯಲ್ಲಿ 2, ಚಿತ್ತಾಪುರದಲ್ಲಿ 8, ಕಲಬುರಗಿದಲ್ಲಿ 12, ಜೇವರ್ಗಿದಲ್ಲಿ 9, ಸೇಡಂದಲ್ಲಿ 4, ಈ ಟೋಟಲ್ 43 ಆಗಿ ಬಂದ್ ಮಾಡಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ ಮೊನ್ನೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಎಲ್ಲ ತಾಲೂಕಾ ಲೆವೆಲಲ್ಲಿ ಒಂದು ತಂಡಗಳನ್ನು ರಚನೆ ಮಾಡಿದ್ದಾರೆ. ನೋಡಿ, 109 ನಕಲಿ ವೈದ್ಯರ ಆಸ್ಪತ್ರೆಗಳು ಪತ್ತೆಯಾಗಿದ್ದಾವೆ. ಕೇವಲ ನೀವು
ಈಗ ಆಸ್ಪತ್ರೆಗಳಿಗೆ ಬೀಗ ಜಡಿಯೋದಷ್ಟೇ ಅಲ್ಲ, ಅವ್ರ ವಿರುದ್ಧ ಕ್ರಮ ಆಗಬೇಕು. ಅವ್ರ ಲೈಸೆನ್ಸ್ ರದ್ದು ಮಾಡಿ ಆಸ್ಪತ್ರೆ ಕ್ಲೋಸ್ ಮಾಡಿಸಿ. ಯಾಕಂತ ಹೇಳಿದ್ರೆ ವೈದ್ಯೋ ನಾರಾಯಣೋ ಹರಿ ದೇವರು ಅಂತ ಅಂದ್ಕೊಂಡಿರ್ತಾರೆ ರೋಗಿಗಳು. ಇವನು ಯಾವುದೋ ಇಂಜೆಕ್ಷನ್ ಕೊಡೋಕೆ ಹೋಗಿ ಅಲ್ಲಿ ಯಾವುದೋ ಕೊಟ್ಟ ಅಂತಂದರೆ ಅಲ್ಲಿ ಪೇಷಂಟ್ ಸತ್ತ ಅಂತ ಹೇಳಿದ್ರೆ ಯಾರ ಜವಾಬ್ದಾರಿ ಆಗ್ತಾರೆ ರೀ? ಈ ಮತ್ತೆ ಪ್ರತಿಭಟನೆಗಳು, ಅಲ್ಲಿ ಹೊಡೆದಾಟಗಳು ಆಗೋದು ಇದೇ ಕಾರಣಕ್ಕೆ. ಅವನೇನೋ ಅರ್ಧಂಬರ್ಧ ಓದಿ ಬಂದಿರ್ತಾನಲ್ಲಿ, ಅಲ್ಲಿ ಫೇಕ್ ಸರ್ಟಿಫಿಕೇಟ್ ತೊಗೊಂಬಂದು ಲೈಸೆನ್ಸ್ ತೊಗೊಂಡು ಒಂದು ಕ್ಲಿನಿಕ್ ಹಾಕಿರ್ತಾನೆ. ಆಮೇಲೆ ಹೆಚ್ಚು ಕಡಿಮೆ ಆಗುತ್ತೆ, ಜನ ರೊಚ್ಚಿಗೇಳ್ತಾರೆ, ಬೀದಿಲಿ ಹೊಡಿತಾರೆ. ಇದೇ ಆಗುತ್ತೆ. ಪ್ರೊಫೆಷನಲಿ ವೈದ್ಯರುಗಳ ಎಡವಟ್ಟುಗಳು ಬಹಳ ಕಡಿಮೆ. ಈ ಅರ್ಧಂಬರ್ಧ ಓದಂಥವ್ರು ತಿಳ್ಕೊಂಡವರೇ ಈ ರೀತಿಯಾಗಿ ಜನರ ಜೀವದ ಜೊತೆ ಇವರು ಚೆಲ್ಲಾಟ ಆಡ್ತಾನೆ ಬರ್ತಾ ಇದ್ದಾರೆ. ಹಾಗಾಗಿ ಈ ಸಮರ ಕಲಬುರಗಿಗೆ ಮಾತ್ರ ಸೀಮಿತ ಆಗಬಾರ್ದು. ನಮ್ಮ ಆಶಯ ಇಡೀ ರಾಜ್ಯಕ್ಕೆ ವಿಸ್ತರಣೆ ಆಗಲಿದ್ದು. ನಮ್ಮಲ್ಲಿ ಎಷ್ಟೋ ಜನ MBBS ಮಾಡಿದಂಥವ್ರು ಇದ್ದಾರೆ ರೀ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅವ್ರು ಮಾಡಲಿ ವೃತ್ತಿ, ಅವರು ಅದು ಓದಿರ್ತಾರೆ, ಅದು ಮಾಡಿದರೆ ಕೂಡ ಒಂದು ಅರ್ಥ ಇರುತ್ತೆ. ಈಗ ಅದರ ಬಗ್ಗೆ ಜ್ಞಾನವೂ ಇಲ್ಲದೆ ಈ ರೀತಿಯಾಗಿ ಆಸ್ಪತ್ರೆಗಳನ್ನು ಮಾಡಿದರೆ ಅದು ಖಂಡಿತವಾಗಲೂ ಮಾರಕ ಆಗಿರುತ್ತೆ.